ಇವತ್ತು ನಾನೊಂದು ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಪ್ಲೇಸ್ ಯಾವುದು ಅಂತ ಹೇಳಲ್ಲ, ನೀವೇ ಗೆಸ್ ಮಾಡಬೇಕಂದ್ರೆ. ಹೋಗೋಕ್ಕೆ ಮುಂಚೆ ಮನೇಲಿ 3 days ಆಗೋಷ್ಟು ಗೊಜ್ಜುಗಳೆಲ್ಲ ರೆಡಿ ಮಾಡಿರ್ತಾ ಇದ್ದೀನಿ. ಚಿಕನ್ ಗೊಜ್ಜು, ಪುಳಿಯೋಗರೆ ಗೊಜ್ಜು ಎಲ್ಲ ನಮ್ಮ ಮನೆಗೆ ಮತ್ತು ಹಸ್ಬೆಂಡ್ಗೆ. ಅವ್ರಿಗೆ ಬರ್ತಾ ಇಲ್ಲ, ನಾನು ಹೋಗ್ತಾರೆ ಫ್ರೆಂಡ್ಸ್ ಜೊತೆಗೆ. ಸೊ 2 o'clock ಟ್ರೈನ್ ಇದೆ. ಅಷ್ಟರಲ್ಲಿ ಎಲ್ಲ ಪ್ಯಾಕ್ ಮಾಡಿ ನಾನು ರೆಡಿಯಾಗಿ ಇದೆಲ್ಲ ಮುಗಿಸಿ ಹೊರಡಬೇಕು. ಸೊ ಆಮೇಲೆ ಪ್ಯಾಕ್ ಮಾಡೋ ಟೈಮಲ್ಲಿ ಸಿಗ್ತೀನಿ. 3 days ಆಗೋಷ್ಟು ಹಗ್ಗು ಒಟ್ಟಿಗೆ ಕೊಡ್ತಾ ಇದ್ದೀನಿ. ಬೇಕಂತ ಅನ್ಕೊಂಡು ನಿಮಗೆ ಆಯಿತು. ಹಿಂಗೇನೋ ಇದು ಬೇಡ. ದಿಸ್ 2 for 3 days ಮಿಸ್ಸಿಂಗ್. ಇಲ್ಲಿ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ಆ್ಯಂಡ್ ಇಲ್ಲಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಸೊ 2 days ಇವರು ರೈಸ್ ಮಾಡ್ಕೊಂಡು ಗೊಜ್ಜನ್ನ ಯೂಸ್ ಮಾಡ್ಕೊಂಡು ಕಲ್ಸ್ಕೊತಾರೆ ಫಾರ್ ಬ್ರೇಕ್ಫಾಸ್ಟ್. ಹಾಯ್, ಆಲ್ಮೋಸ್ಟ್ ಸ್ನಾನ ಮುಗಿಸಿ ರೆಡಿಯಾಗಿ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಇನ್ನೂ ಸರ್ಪ್ರೈಸ್, ನೀವು ಕಂಡಿದ್ದೀವಿ, ನೋಡೋಣ, ಗೆಸ್ ಮಾಡಿ. ಸೊ ಒಂದು ಕ್ಲೂ ಕೊಡ್ತೀನಿ, ಏನಂದರೆ ನಾನು ಟ್ರೆಕ್ಕಿಂಗ್ ಶೂಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ದಿಸ್ ಈಸ್ ದ ಕ್ಲೂ. ಯಾವ ಪ್ಲೇಸ್ ಇರ್ಬೋದು ಅಂತ ಗೆಸ್ ಮಾಡಿ ಹೇಳಿ ನೋಡೋಣ. ಓಕೆ, ಗೆಸ್ ಮಾಡಿದ್ರಾ ಯಾವ ಪ್ಲೇಸ್ ಅಂತ? ಇನ್ನೂ ಇಲ್ವಾ? ಸೆಕೆಂಡ್ ಕ್ಲೂ ಕೊಡ್ತೀನಿ. ನಾವು 28 kilometer ಟ್ರೆಕ್ ಮಾಡ್ತಾಯಿದ್ದೀವಿ. ನಾಳೆ, ಇವತ್ತು ಟ್ರೈನಲ್ಲಿ ಹೋಗಿ ರೀಚ್ ಆಗಿ ನಾಳೆ ನಮ್ಮದು ಟ್ರೆಕ್ಕಿಂಗ್ ಇರುತ್ತೆ. ಸೊ ನಮಗೆ ಮಾರ್ನಿಂಗ್ 4 o'clockಗೆ ಬ್ರೇಕ್ಫಾಸ್ಟ್ ಕೊಡ್ತಾರಂತೆ ಆ್ಯಂಡ್ ಮಧ್ಯಾಹ್ನ 2 ಗಂಟೆಗೆ ಲಂಚ್ ಅಂತೆ. ಸೊ ತುಂಬ ಲಾಂಗ್ ಗ್ಯಾಪ್ ಇರುತ್ತೆ ನಮ್ಮ ಟ್ರೆಕ್ಕಿಂಗ್ ಟೈಮಲ್ಲಿ ನಮಗೆ ಊಟ ಇರೋದಿಲ್ಲ. ಬಿಕಾಸ್ ಮಾರ್ನಿಂಗ್ 4 ಮಧ್ಯಾಹ್ನ 2 o'clockವರೆಗೂ ಊಟ ಇಲ್ಲದೆ ಇರೋದ್ರಿಂದ ನಮಗೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬರೋಕ್ಕೆ ಹೇಳಿದ್ದಾರೆ. ಕುಕುಂಬರ್ ಎಲ್ಲ ಹೆಲ್ದಿ ಫುಡ್ಸ್ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಗೆಸ್ ಮಾಡಿದ್ರಾ ಯಾವ ಪ್ಲೇಸ್ ಅಂತ? 28 kilometer ಟ್ರೆಕ್ಕಿಂಗ್. ಗೆಸ್ ಮಾಡಿ ಈಗ ನೋಡೋಣ. ಹಾಯ್, ಐ ಆಮ್ ರೆಡಿ ಟು ಗೋ. ಲಗೇಜ್ ಇಸ್ ರೆಡಿ ಆ್ಯಂಡ್ ಹಿಯರ್ ಇಸ್ ಒನ್ ಬ್ಯಾಕ್ ಪ್ಯಾಕ್. ದೇವ್ರಿಗೆ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀನಿ. ಆಫ್ಟರ್ ರೀಚಿಂಗ್ ರೈಲ್ವೆ ಸ್ಟೇಷನ್ ಎಲ್ ಮೀಟ್ ಯು. ಬಾಯ್. ಹಾಯ್, ಮನೆಯಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಈಗ ಅಲ್ಲಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬೇಡ್ಕೊಂಡು ನೆಕ್ಸ್ಟು ಇನ್ನೊಂದು ಅಡ್ವೆಂಚರ್ ವಿತ್ ಲಗೇಜಸ್ ಇಲ್ಲಿ ಆಟೋದಲ್ಲಿ ಆಟೋ ಹತ್ತಿದ್ದೀವಿ. ಆಟೋದಲ್ಲಿ ಈಗ ನಾವು ಜಯನಗರ್ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ ಹೋಗಿ ನಮ್ಮ ಟ್ರೈನ್ನ ಕ್ಯಾಚ್ ಮಾಡಬೇಕು. ಶೋ ಟಿಕೆಟ್ ತೊಗೊತಾ ಇದ್ದಾಳೆ. ಇದೇ ನಮ್ಮ ಮೆಟ್ರೋ ಟಿಕೆಟ್. ಇಲ್ಲಿ ಫೈನಲಿ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀವಿ. ಹತ್ಕೊತಾ ಇದ್ದೀವಿ ಮೆಟ್ರೋ. Southern Circle. ಮೆಟ್ರೋ ಟಿಕೆಟ್ ಶೋ ನೋಡಿ ಎಲ್ಲಿ ಕೂತ್ಕೊಂಡಿದ್ದೆ. ಇಲ್ಲಿ ರೈಲ್ವೆ ಸ್ಟೇಷನ್ ರೀಚ್ ಆಗಿಬಿಟ್ಟು ಇಲ್ಲಿ ಹೋಟೆಲ್ ಬಂದಿದೆ. ಇದು ನಮ್ಮ ಪ್ಲೇಟ್. ಟ್ರೈನ್ ಆಲ್ರೆಡಿ ಬಂದು ನಿಂತಿದೆ ನಮ್ಮದು. ಇದೇ ನಮ್ಮ ಟ್ರೈನು. ಫೋಟೋಸ್ ಹಂಗೆ ಕ್ಲಿಕ್ ಮಾಡ್ಕೋದಲ್ಲ, ಗ್ರೂಪ್ ಫೋಟೋ ತೊಗೊಳಕ್ಕೆ ಇಲ್ಸು ಹಂಗೆ ಎಲ್ಲರೂ ತೊಗೋಣ. ಎಲ್ಲರೂ ನಮ್ಮ ಟ್ರೈನ್ ಹತ್ತಿ ಕೂತ್ಕೊಂಡಿದ್ದೀವಿ. ಆಫ್ ಟು ಕುಲನ್. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸಕ್ಕದಾಗಿರೋ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ನಾನು ಆಚೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಬೇಕನ್ನೋದು ಆಸೆ ಇತ್ತು, ಅದು ಮಾಡ್ಕೊತಾ ಇದ್ದೀನಿ. ಕುಲನ್ ಸ್ಟೇಷನ್ ರೀಚ್ ಆಗಿ ಟ್ರೈನಿಂದ ಇಳಿದು ಆಲ್ರೆಡಿ ನಮ್ಮ ರೆಸಾರ್ಟ್ ಪ್ಯಾಕೇಜ್ ಅವರು ನಮಗೆ ಜೀಪ್ಸ್ ಕಳಿಸ್ಕೊಟ್ಟಿದ್ರು. ಸೊ ಅಲ್ಲಿಂದ ಜೀಪಲ್ಲಿ ನಮ್ಮನ್ನ ಪಿಕ್ ಮಾಡಿಕೊಂಡು ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇದು ಎಷ್ಟು ಟೈಮು ಅಂದರೆ ಅರ್ಲಿ ಮಾರ್ನಿಂಗ್ 4 o'clockಗೆ ನಾವು ಹೋಗ್ತಾ ಇದ್ದೀವಿ ರೆಸಾರ್ಟ್ಗೆ. ರೆಸಾರ್ಟ್ ರೀಚ್ ಆಗಿದ್ದೀವಿ. ಅಲ್ಲಿ ಲಾಸ್ಟಲ್ಲಿರೋದು ನಮ್ಮ ರೂಮು. ನಮಗೆ 10 minutes ಕೊಟ್ಟಿದ್ದಾರೆ ಟೈಮ್ ರೆಡಿ ಆಗೋದಕ್ಕೆ. ಫುಲ್ ಜೋರು ಮಳೆ ಬರ್ತಾ ಇದೆ ಹೊರಗಡೆ. ರೆಸಾರ್ಟ್ ವ್ಯೂ ನೋಡಿ ಆಚೆ ಕಡೆ ಹೇಗಿದೆ ಅಂತ. ಸಖತ್ತು ಜೋರು ಮಳೆ ಬರ್ತಾ ಇದೆ. ನಾವು ಮೋಸ್ಟ್ಲಿ ಮಳೆಗೆ ನೆನ್ಕೊಂಡೇ ಟ್ರೆಕ್ ಮಾಡಬೇಕು ಫುಲ್ ಡೇ ಅನಿಸುತ್ತೆ. ಆ್ಯಂಡ್ ಇದು ನಮ್ಮ ರೂಮ್. ನಮಗೆ ಜಸ್ಟ್ 10 minutes ಕೊಟ್ಟಿದ್ದಾರೆ ರೆಡಿ ಆಗೋಕ್ಕೆ. ಬೇಗ ರೆಡಿ ಆಗಬೇಕಂತ. ಎಸ್, ಬ್ರೇಕ್ಫಾಸ್ಟ್ ರೆಡಿ ಇದೆ.
ಮಾರ್ನಿಂಗ್ 4:30ಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ, ಯಾರಿಗೂ ತಿನ್ನೋಕ್ಕಾಗಿಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಎದ್ವಿ. ಎಲ್ಲರೂ ರೈನ್ ಕೋಟ್ಸ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಜೀಪ್ ವೆಯ್ಟ್ ಮಾಡ್ತಾ ಇದೆ ನಮಗೆ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಹೋಗೋಕ್ಕೆ. ಸೊ ಇಲ್ಲಿಂದ ರೆಸಾರ್ಟಿಂದ ವಿ ಆರ್ ಸ್ಟಾರ್ಟಿಂಗ್ ಫಾರ್ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಈಗ ಜೀಪ್ ಹತ್ರ ಹೋಗ್ತಾ ಇದ್ದೀನಿ. ಏನು ಮಾಡ್ತಿದ್ದೀನಿ? ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ರೀಚ್ ಆಗೋಕ್ಕೆ ಜೀಪಲ್ಲಿ ಹೊರಟಿದ್ದೀವಿ ನಾವು. ಅಲ್ಲಿ ರೀಚ್ ಆದಮೇಲೆ ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ ಇಲ್ಲಿ ಹೇಳ್ಕೊಂಡಿದ್ದೀವಿ, ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಹೋಗ್ತೀವಿ, ಎಲ್ಲ ಕವರ್ ಆಗ್ತಾ ಇದೀವಾ? ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ. ಟೈಮ್ ಎಷ್ಟು? 5 o'clockಗೆ ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟೆಡ್ ದ ಟ್ರೆಕ್, ಸ್ಟಾರ್ಟಿಂಗ್ ಟೈಮ್. ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಎಷ್ಟು ಕಡೆ ಕಂಪ್ಲೀಟ್ ಮಾಡಿದ್ದೀವಿ? 2.43 ಕಿಲೋಮೀಟರ್ ವಿ ಹ್ಯಾವ್ ಕವರ್ಡ್. ಸ್ಟಿಲ್ 2.43. ಇಲ್ಲಿ ಫುಲ್ ಹೆವಿ ರೈನ್. ಎಲ್ಲರೂ ರೈನ್ ಕೋಟ್ ಹಾಕೊಂಡು ಹೋಗ್ತಾ ಇದ್ದೀವಿ. ಯಾರನ್ನೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಎಲ್ಲರೂ ರೈನ್ ಕೋಟಲ್ಲಿದ್ದೀವಿ. ಈಗ ಸ್ವಲ್ಪ ಬೆಳಕು ಬಂದಿದೆ. ಎಷ್ಟು ಕಿಲೋಮೀಟರ್ ಕಂಪ್ಲೀಟ್ ಆಯಿತು? 3.35. ಓಕೆ. ಟ್ರೈನ್ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ಟ್ರೈನ್ ಬಂದಾಗೆಲ್ಲ ದೂರದಿಂದ ಸೌಂಡ್ ಕೇಳಿಸಿದ ತಕ್ಷಣ ಎಲ್ಲ ಇಮಿಡಿಯೇಟ್ ಆಚೆ ಕಡೆ ಓಡಿ ಬಂದು ಸೈಡಲ್ಲಿ ನಿಂತ್ಕೊಳ್ತೀವಿ. ಟ್ರೈನ್ ಹೋದ್ಮೇಲೆ ಮತ್ತೆ ನಾವು ನಡೆಯೋದು ಸ್ಟಾರ್ಟ್ ಮಾಡ್ತೀವಿ. ಹೀಗೆ ಮಾಡ್ಕೊಂಡು ಹೋಗ್ತಿದ್ವಿ. 4 ಕಿಲೋಮೀಟರ್ಸ್ ಟ್ರೈನ್ ಟ್ರ್ಯಾಕ್ ಮೇಲೆ ನಡಿಬೇಕು. ಅದಾದಮೇಲೆ ಈಗ ಫಾರೆಸ್ಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಈ 8 ಕಿಲೋಮೀಟ್ರ್ ನಡೀತೀವಿ ಅಂತ ಗೊತ್ತಿಲ್ಲ. ಟೆಸ್ಟಿಂಗ್ ಅವರ್ ಎನರ್ಜಿ, ನೋಡೋಣ ಎಷ್ಟು ನಡಿಬೋದು ಅಂತ. See the view, awesome view inside the forest. So, this is the route. सुनिए, ಜೊತೆಗೆ ಬಂದಿರೋ 26 ಪೀಪಲ್ ಜೊತೆಗೆ ಗೈಡ್ ಕೂಡ ನಮ್ಮನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ರು. ನಾವು ಮಾತ್ರ ಈ ಫಾಗ್ ವ್ಯೂ ಅಂದ್ಬಿಟ್ಟು ಅದು ಇದು ಅಂತ ವ್ಯೂನೆಲ್ಲ ವಿಡಿಯೋ ಮಾಡಿಕೊಂಡೆ ನಿಧಾನಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಫಾಸ್ಟಾಗಿ ಹೋಗೋಣ ಅಂತ. ಸೆಕೆಂಡ್ ರೈನ್ ಸ್ಟಾರ್ಟೆಡ್. ಮತ್ತೆ ರೈನ್ ಕೋಟ್ ಹಾಕೊಂಡಿದ್ವಿ. ಈಗ 9 ಕಿಲೋಮೀಟರ್ಸ್ ಕಂಪ್ಲೀಟೆಡ್. another 5 kilometers to complete one way. We need to return back 14 kilometers. ಎನರ್ಜಿ ಗೇನಿಂಗ್. ಆಲ್ಮೋಸ್ಟ್ 10 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ. ಹೌದು ಬಾ, ನಾನಂತೂ ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ದೀನಿ. ನೋ ಎನರ್ಜಿ, ಎನರ್ಜಿನೇ ಇಲ್ಲ. 2 ಸತಿ ತಲೆ ಸುತ್ತಿದ್ದೀನಿ ಅಮ್ಮ. ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಸೂಪರ್. ಹೆಂಗಿದೆ? 10 ಕಿಲೋಮೀಟರ್ ಆಗಿದೆ ಈಗ. ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇತ್ತು, ಅದನ್ನು ಶೂಟ್ ಮಾಡ್ತಿದ್ದೀವಿ. ಎಲ್ಲ ಬಬಲ್ಸ್ ಬಂದಿದೆ ಇಲ್ಲಿ ಎಲ್ಲ. ಆ್ಯಂಡ್ ಇಟ್ ಇಸ್ ಇಚ್ಚಿಂಗ್ ಆಲ್ಸೋ, ಏನು ಅಂತ ಗೊತ್ತಿಲ್ಲ. ಅಲ್ಲಿ ವ್ಯೂ ಕಾಣಿಸ್ತಾ ಇದೆಯಾ? ಇನ್ನೂ 1 ಕಿಲೋಮೀಟರ್ ಇದೆ. ಈ 1 ಕಿಲೋಮೀಟರ್ ಇಸ್ ವೆರಿ ಡಿಫಿಕಲ್ಟ್. ತುಂಬ ಟ್ರಿಕ್ಕಿ ಇದೆ. ಸೊ ಹತ್ತಿ ಇಲ್ಲಿರೋದೆಲ್ಲ ಹೋಗಬೇಕು. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಟ್ರಿಕ್ಕಿ ಟ್ರೆಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೀರಿಲ್ಲಿ ಫೋರ್ಸ್ ಇದೆ ಅಂತ ಬ್ರಿಡ್ಜ್ ಮಾಡಿದ್ದಾರೆ. ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ನಾವು ನೋಡಬೇಕಾಗಿರೋ ಪ್ಲೇಸ್ ಇನ್ನೇನು ಹತ್ತಿರ ಬರ್ತಾ ಇದೆ ಅಂದಂಗೆ ಇನ್ನೂ ಜೋಶ್ ಜಾಸ್ತಿ ಆಗಿಬಿಟ್ಟಿದೆ ನಮಗೆ.
ಆ್ಯಕ್ಚುಲಿ ಎಲ್ಲರಿಗಿಂತ ನಾವೇ ಬೇಗ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಎಲ್ರಿಗಿಂತ ನಾವೇ ಮುಂದೆ ಹೋಗಿಬಿಟ್ಟಿದ್ವಿ. ಬೇರೆಯವ್ರಿಗೆಲ್ಲ ಕಾಯ್ಕೊಂಡು ಇರೋ ಟೈಮಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ವಿ ಅವರೆಲ್ಲ ಬರೋವರೆಗೂ. ಆಮೇಲೆ ಗೈಡ್ ಬಂದರು ಅಂತ ಹೊರಟೋದ್ವಿ. ಸುಮಾರು ಕಡೆ ಈ ಥರ ನೀರಿರೋ ಜಾಗಗಳನ್ನ ಕ್ರಾಸ್ ಮಾಡಬೇಕು. ಇದು ಸ್ವಲ್ಪ ಫೋರ್ಸ್ ಕಡಿಮೆ ಇರುತ್ತೆ, ಬಟ್ ಇನ್ನೊಂದು ಕಡೆ ಫೋರ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಎಲ್ಲ ಕಡೆನೂ ನಮ್ಮನ್ನ ಕೈ ಹಿಡ್ಕೊಂಡೇ ಒಬ್ರಿಗೊಬ್ರು ಹೋಗಿ ಅಂತ ಹೇಳ್ತಾರೆ. ಯಾಕಂದರೆ ಹೇಳೋಕ್ಕಾಗಲ್ಲ, ಕಡಿಮೆ ಫೋರ್ಸ್ ಇದ್ದಾಗಲೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದು ನೋಡಿ ಫುಲ್ ಹೆವಿ ಫೋರ್ಸ್, ಇದು ತುಂಬ ಭಯ ಆಗಿತ್ತು ಇದನ್ನು ಕ್ರಾಸ್ ಮಾಡೋವಾಗ. ನಾನು ಅಲ್ಲಿ ಪರ್ಪಲ್ ರೈನ್ಕೋಟ್ ನಾನು ಕಾಣ್ತಾ ಇದ್ದೀನ, ಎಲ್ಲರೂ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಭಯ ಆಗಿತ್ತಂದರೆ ಇದು ಕ್ರಾಸ್ ಮಾಡೋಷ್ಟರಲ್ಲಿ ಫೋರ್ಸ್ ಆಗಿಬಿಟ್ರೆ ಏನಪ್ಪ. ಯಾಕಂದರೆ ಇದೇ ಥರ ಸಿಚುವೇಶನ್ಸು ತುಂಬ ಕಡೆ ನಾವು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ವಿ. ಈ ಥರ ನೀರು ಫೋರ್ಸ್ ಬಂದಾಗ ಎಲ್ಲ ಹೊಡ್ಕೊಂಡು ಹೋಗಿರೋದು ಎಲ್ಲನೂ ಅದೆಲ್ಲ ಜ್ಞಾಪಕ ಬರ್ತಾಯಿತ್ತು ಮೈಂಡಿಗೆ. ಆ್ಯಂಡ್ ಇದೆಲ್ಲ ಬೇಕಿತ್ತಾ ಅಂತ ಬೈಸ್ಕೊಳ್ಳೋದು ಬೇರೆ ಅದ್ರ ಜೊತೆಗೆ ಎಲ್ಲರ ಹತ್ರನೂ. ಯಾಕೆ ಹೋಗಬೇಕು, ಸುಮ್ಮನೆ ಮನೇಲಿ ತೆಪ್ಪಗೆ ಕುತ್ಕೊಳ್ಳೋಕ್ಕಾಗಲ್ವಾ ಅಂತಲೇ ಎಲ್ಲರೂ ಮಾತಾಡೋದು. ಬಟ್ ಅದೆಲ್ಲ ಆ ಥರ ಆಗೋದಿಲ್ಲ ಅಂತ ಗೊತ್ತಿದ್ದೇ ಗೈಡ್ಗಳು ಕರ್ಕೊಂಡು ಹೋಗೋದು. ಅವ್ರಿಗೆ ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಅಲ್ಲಿರೋ ಲೋಕಲೈಟ್ಸ್ ಅವರು ಗೈಡ್ಗಳು, ಆ್ಯಂಡ್ ಫುಲ್ ಎಕ್ಸ್ಪೀರಿಯನ್ಸ್ಡ್ ಅವರು. ಎವ್ರಿ ಡೇ ಸುಮಾರಷ್ಟು ಜನನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಯಾವ ಟೈಮಲ್ಲಿ ಯಾವ ಥರ ಇರುತ್ತೆ ಫ್ಲೋ ಅಂತ ಗೊತ್ತಿದ್ದೆ ಅವ್ರು ಕರ್ಕೊಂಡು ಹೋಗೋದು. ಸೊ ಅದರಿಂದ ಅವ್ರ ಜೊತೆಗೆ ಧೈರ್ಯವಾಗಿ ಹೋಗ್ಬೋದು. ಆದರೆ ಯಾರು ಒಬ್ಬೊಬ್ಬರೇ ಅವರೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಡಿ. ಬರೀ ಗೈಡ್ ಇದ್ದರೆ ಮಾತ್ರ ನೀವು ಹೋಗ್ಬೋದು ಈ ಥರ ಜಾಗಗಳಿಗೆ. ಆ್ಯಂಡ್ ಸೇಫಾಗಿ ಕರ್ಕೊಂಬರ್ತಾರೆ ಅವರು. ಎಲ್ಲರೂ ಒಬ್ರಿಗೊಬ್ರು ಕೈಗಳನ್ನ ಎಷ್ಟು ಗಟ್ಟಿಗೆ ಹಿಡ್ಕೊಂಡಿದ್ರು ಅಂದರೆ ಪ್ರತಿಯೊಬ್ಬರಿಗೂ ಅಲ್ಲಿ ಹೆದರಿಕೆ ಇತ್ತು. ಜಸ್ಟ್ ನಾವು ಈ ಕ್ರಾಸ್ ಇದೆ ಸಂಕೇನ್ ಆಸಮ್ ಅಡ್ವೆಂಚರ್ ಸೂಪರ್ ಆಗಿತ್ತು. ಆಸಮ್ ಎಕ್ಸ್ಪೀರಿಯನ್ಸ್, ಸೂಪರ್. ಹೆಜ್ಜೆಗಳು ನೋಡಿಕೊಂಡು ಕರೆಕ್ಟಾಗಿ ಇರೋ ಜಾಗದಲ್ಲಿ ಇಡಬೇಕು. ಶೂಸ್ ಗ್ರಿಪ್ ಇರಬೇಕು, ನೋಡ್ಕೊಂಡಿಟ್ರೆ ಕರೆಕ್ಟಾಗಿರುತ್ತೆ. ರೈನ್ಕೋಟ್ ಹಾಕಿದ್ರು ಕೂಡ ಇಲ್ಲಿ ನೀರಲ್ಲಿ ಕುತ್ಕೊಂಡು ಫುಲ್ಲು ನನ್ನ ಬ್ಯಾಕ್ ಪ್ಯಾಕು ಅದರಲ್ಲಿರೋ ಪವರ್ ಬ್ಯಾಂಕ್ ಎಲ್ಲ ನೆನೆಸ್ಕೊಂಡ್ಬಿಟ್ಟಿದ್ದೆ ಫುಲ್ಲು. ಆ ರೀತಿ ಜೋಶಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಈ ನೀರಂತೂ ಕುಡಿಯೋಕ್ಕೆ ಅಷ್ಟು ಸ್ವೀಟಾಗಿರುತ್ತೆ ಆ್ಯಂಡ್ ಪ್ಯೂರ್ ಕ್ಲೀನ್ ವಾಟರ್ ಇದು. ಈ ಜಾಗ ಅಂತೂ ತುಂಬ ಸ್ಲಿಪ್ಪರಿ, ಹುಷಾರಾಗಿ ಹೋಗಬೇಕು ನಿಧಾನಕ್ಕೆ. ಶೂಸ್ಗಳು ಗ್ರಿಪ್ ಇದ್ದರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಸುನೆ ಬಾಬಾ ಎಲ್ಲ ಒಬ್ರಿಗೊಬ್ರು ಹುಷಾರು ಅಂದ್ಕೊಂಡೇ ಹೋಗ್ತಾ ಇದ್ವಿ. ನಮ್ಮ ಡೆಸ್ಟಿನೇಷನ್ ಅರ್ಧ ನೋಡೋದಕ್ಕೆ ರೀಚ್ ಆಗ್ತಾ ಇದ್ದೀವಿ. Finally reached the destination. Here it is. Dudhsagar waterfall. ಮತ್ತೆ ಆಡೋ
ಡೆಸ್ಟಿನೇಷನ್ ರೀಚ್ ಆದ್ವಿ ಅಂದಿದ ತಕ್ಷಣ ಇಷ್ಟೇ ಅಲ್ಲ, ಇದು ಜಸ್ಟ್ ದೂದ್ಸಾಗರ್ ವಾಟರ್ ಫಾಲ್ಸು ಕೆಳಗಡೆ ವ್ಯೂ ಮಾತ್ರ. ನೋಡಿ ಹೆಂಗಿದೆ ಅಂತ, ವಾವ್ ಅನಿಸುತ್ತಲ್ವಾ. ಆ ವಾಟರ್ದು ಫೋರ್ಸ್ ಹೆಂಗಿದೆ ಅಂದರೆ, ಎಷ್ಟು ದೂರದಲ್ಲಿದ್ದರೂ ನಾವು ನೆಂದೋಗಿರ್ತೀವಿ, ಅಲ್ಲಿಂದ ಅಲ್ಲಿವರೆಗೂ ಗಾಳಿಗೆ ಆ ಫೋರ್ಸಿಂದ ನೀರು ಬಂದು ನಮ್ಮ ಮೇಲೆ ಬೀಳುತ್ತೆ. ನಾವೆಷ್ಟು ದೂರದಲ್ಲಿ ನಿಂತಿದ್ದೀವಿ ನೋಡಿ, ಆ ಫಾಲ್ಸ್ ಎಲ್ಲಿದೆ, ನಾವೆಲ್ಲಿ ನಿಂತಿದ್ದೀವಿ, ಆದರೂ ಪೂರ್ತಿ ನೆಂದೋಗ್ಬಿಟ್ಟಿದ್ವಿ. ನಮ್ಮ ಮೊಬೈಲ್ ಅಂತೂ ನಾನು ಪೌಚಿಂದ ಹೊರಗೆ ತೆಗೆದ್ರೆ ಪೂರ್ತಿ ಮೊಬೈಲೇ ನೀರಲ್ಲಿ ಮುಳುಗಿ ತೆಗ್ದಂಗೆ ಆಗಿಬಿಟ್ಟಿತ್ತು. ಈಗ ನಾವಿಲ್ಲಿ ನೋಡ್ತಾ ಇರೋ ವ್ಯೂ ಅರ್ಧ ಮಾತ್ರ ಕೆಳಗಡೆದು, ಇನ್ನೂ ಅರ್ಧ ಮೇಲಿದೆ. ಇನ್ನೂ ಮೇಲಿಂದ ವಾಟರ್ಫಾಲ್ ಬರೋದು. ಸೊ ಆ ಮೇಲ್ಗಡೆ ವ್ಯೂ ನೋಡೋಕ್ಕೆ ಈಗ ಮೇಲ್ಗಡೆ ಹತ್ತಬೇಕು. ಇನ್ನು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ ಅಂದಿದ ತಕ್ಷಣ ಅದಲ್ಲಿಗೆ ಮುಗ್ದಿಲ್ಲ, ಈಗ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗಿದೆ ಇನ್ನೂ ರಿಯಲ್ ಅಡ್ವೆಂಚರ್. ನೋಡಿ ಮೇಲ್ಗಡೆ ಹತ್ತೋ ಜಾಗ ಹೇಗಿದೆ ಅಂತ. ನಾನು ಆಲ್ರೆಡಿ ಹತ್ಕೊಂಡು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ದೀನಿ. ಇಲ್ಲಿ ನಾನೇ ಆ್ಯಕ್ಚುಲಿ ಸ್ವಲ್ಪ ಮೇಲೆ ಹೋಗಿರೋದು, ಇವ್ರ ಜೊತೆಗಿಲ್ಲ ನಾನು ಈ ವಿಡಿಯೋದಲ್ಲಿ. ನಾನು ಇನ್ನೂ ಮುಂದೆ ಇದ್ದೀನಿ. ಅವ್ರು ಹತ್ಬಿಟ್ರು, ನಾನು ಹೆಂಗೆ ಹತ್ತೋದಂತ ಗೊತ್ತಾಗ್ತಿಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ನಿತ್ಯ ನೋಡಿ ಆಲ್ರೆಡಿ ಹೋಗಿ ಎಲ್ಲರಿಗಿಂತ ಮುಂಚೆ ಕೂತ್ಬಿಟ್ಟಿದ್ದಾಳೆ ನಿತ್ಯಲ್ಲಿ. ನಿತ್ಯ ಅಡ್ವೆಂಚರ್ ಟನಲ್ ಹತ್ರ ಹೋಗೋಕ್ಕೆ ಟ್ರೈನ್ ಬರ್ತಾ ಇದೆ, ಸ್ಟಾಪ್ ಮಾಡಿ ಅಂತ ಇದ್ದಾರೆ. ಸೊ ನಾವಿಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಟ್ರೈನ್ ಟ್ರ್ಯಾಕ್, ಟ್ರೈನ್ ಬಂತು ಟನಲ್ ಹತ್ರ. ಟನಲ್ ಬೇಗ ಪಾಸ್ ಮಾಡಬೇಕು ಟ್ರೈನ್ ಬರೋಕ್ಕೆ ಮುಂಚೆ, ಫಾಸ್ಟಾಗಿ. ಟನಲ್ ಹಾಂ, ಕಾಲು ಸ್ವಲ್ಪ ಏನು ಬಂತು. ಇಲ್ಲಿದೆ ನೋಡಿ ದೂದ್ಸಾಗರ್ ವಾಟರ್ಫಾಲ್ಸ್ ಮೇಲ್ಗಡೆ ವ್ಯೂ. ನಾವು ಕೆಳಗಡೆ ನೋಡಿದ್ವಲ್ಲ, ಅದು ಇದ್ರ ಕೆಳಗಿರೋದು, ಅದು ಕೆಳಗಡೆಯಿಂದನೇ ನೋಡಬೇಕು, ಇಲ್ಲಿಂದ ಕಾಣಲ್ಲ. ಮತ್ತು ರಿಟರ್ನ್ ಹೋಗ್ತಾ ಇದ್ದೀವಿ ಟ್ರೆಕ್ ಮುಗಿಸ್ಕೊಂಡು. ದಿಸ್ ಇಸ್ ಅಗೇನ್ 14 ಕಿಲೋಮೀಟರ್ಸ್. ಸೊ 14 + 14 28 ಕಿಲೋಮೀಟರ್ ಟ್ರೆಕ್ ಆಗುತ್ತೆ. ಸೊ ಈಗ ರಿಟರ್ನಲ್ಲೂ ಮತ್ತು 5 ಕಿಲೋಮೀಟರ್ ಕಂಪ್ಲೀಟ್ ಆಯಿತು. That is total 14 + 5. It is 19 kilometers we completed now. Another 9 kilometers left. Already ಕಾಲೆಲ್ಲ ತುಂಬ ನೋಡ್ತಾರೆ, ಗೊತ್ತಾ ಇಲ್ಲ, ವೆರಿ ಲೋ ಆನ್ ಎನರ್ಜಿ. ಆದ್ರೇನು ಹೋಗ್ತೀವಿ. ಈಗ ಹಸಿವು ಸ್ಟಾರ್ಟ್ ಆಗ್ತಿದೆ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಫ್ರೂಟ್ಸ್ ಏನಾದರೂ ತಿನ್ನಬೇಕು. ಕಾಲೆಲ್ಲ ಫುಲ್ ಪದ ಹಾಡ್ತಿದೆ. ನಟ್ಟು ಏನಂದ್ರೆ, ನಾರ್ಮಲ್ ರೋಡ್ ಇಸ್ ಫೈನ್, ಬಟ್ ಈ ಥರ ಸ್ಟೋನ್ಸು, ಕಲ್ಲು, ಈ ಕಂಬಿ, ರೈಲ್ವೆ ಟ್ರ್ಯಾಕು ಆ್ಯಂಡ್ ದಟ್ ಹೈಟ್ಸು ಆ್ಯಂಡ್ ದಟ್ ಜರಿಗಳು ಜಾರ್ತಾ ಇರೋ ಕಡೆ, ಅದೆಲ್ಲ ತುಂಬ ಕಷ್ಟ ನಡೆಯೋದು. ಬಟ್ ಸ್ಟಿಲ್ ವಿ ಡಿಡ್. ಎಷ್ಟು ಕಷ್ಟಪಟ್ಕೊಂಡು ಹೋದ್ರೇನು ದಟ್ ವಾಟರ್ ಫಾಲ್ಸ್ ದೂದ್ಸಾಗರ್ ನೋಡಿದ ತಕ್ಷಣ, ದಟ್ ಆಸಮ್ ವ್ಯೂ ನೋಡಿದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಇಟ್ ಈಸ್ ದ್ಯಾಟ್ ಆಸಮ್. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಎಷ್ಟು ಕಷ್ಟಪಟ್ಟರು ಈ ಥರ ಅಡ್ವೆಂಚರ್ ಎಲ್ಲರಿಗೂ ಲೈಫಲ್ಲಿ ಮಾಡೋಕ್ಕೆ ಸಿಗೋಲ್ಲ. ಎಲ್ಲರೂ ಯಾರ್ಯಾರ ಕೈಲಿ ಆಗುತ್ತೋ ಡೆಫಿನೆಟ್ಲಿ ಒನ್ಸ್ ಯು ಹ್ಯಾವ್ ಟು ಟ್ರೈ ದಿಸ್ ದೂದ್ಸಾಗರ್ ಟ್ರೆಕ್ ಅಡ್ವೆಂಚರ್. ಇಟ್ಸ್ ಆಸಮ್ ಎಕ್ಸ್ಪೀರಿಯನ್ಸ್, ವೆರಿ 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 ನೈಸ್. ನೋಡಿ ಟ್ರೆಕ್ದು ಫುಲ್ ಗ್ಯಾಂಗ್ ಇಲ್ಲಿ ಕಾಣ್ತಾ ಇದೆ. ಇನ್ನೂ ಸ್ವಲ್ಪ ಜನ ಆ ಕಡೆ ಎಲ್ಲ ಇದ್ದಾರೆ. ಮೇಲ್ಗಡೆ ಫಾಲ್ಸ್ದು ವ್ಯೂ ನಾವು ನಡೀತಾ ತುಂಬ ಕಡೆ ಕಾಣಿಸುತ್ತೆ. ಆಗಲೇ ತೋರಿಸಿದ್ನಲ್ಲ, ಅದು ಮೇನ್ ವ್ಯೂ ಫುಲ್ಲು ನೀಟಾಗಿ ಕಾಣಿಸುತ್ತೆ. ಇದು ಆಗಾಗ ಸ್ವಲ್ಪ ಒಂದೊಂದು ಪಾಯಿಂಟಲ್ಲಿ ವ್ಯೂ ಪಾಯಿಂಟಲ್ಲಿ ಕಾಣ್ತಿರುತ್ತೆ. ಟ್ರೆಕ್ಕಿಂಗ್ ಹೋಗೋವಾಗ
ಇದು ಜೋಶು ಹೀಗಿಲ್ಲ ಕಾಲು ಜೊತೆಗೆ ಈ ಕಲ್ಲುಗಳ ಮೇಲೆ ನಡೆಯೋಕ್ಕಾಗ್ದಿರಾ ಎನರ್ಜಿ ಲಾಸ್ ಆಗಿ ಪಟಾಕಿ ಹೋಗ್ಬಿಟ್ಟಿದೆ. ಲಾಸ್ಟ್ ಒಂದು ಸ್ವಲ್ಪ ಕಿಲೋಮೀಟರ್ ಇರೋವಾಗ ಎಲ್ರಿಗೂ ನಡೆಯೋಕ್ಕಾಗ್ತಿಲ್ಲ ಅಂತ ಇಲ್ಲಿ ನೋಡಿ ಈ ಗೂಡ್ಸ್ ಟ್ರೈನ್ ಇದೆ ನಮ್ಮ ಹಿಂದೆ, ಇದು ಕೂತ್ಕೊಂಡಿದ್ದೀವಿ ಇಲ್ಲಿ. ಬಟ್ ನಾವು ಕೂತಿರೋ ಪ್ಲೇಸ್ ತೋರಿಸ್ತೀನಿ ನೋಡಿ ಆ ಕಡೆ ಎಲ್ಲ. ಆ್ಯಂಡ್ ನಾವು ಕೂತಿರೋ ಪ್ಲೇಸ್ ಎಲ್ಲಿ ಗೊತ್ತಾ, ಇಲ್ಲಿ ನೋಡಿ ಫುಲ್ ಸ್ಲೋಪ್. ಅವರೆಲ್ಲ ಆ ಕಡೆ ಹೋಗ್ಬಿಟ್ಟು ಇದ್ರ ಕೆಳಗಡೆಯಿಂದ ಬರ್ಲಿಕ್ಕೆ ಹೇಳ್ತಾ ಇದ್ದಾರೆ. ನಾವು ಆ ಕಡೆ ಹೋದರೆ ನಾವು ನಡ್ಕೊಂಡು ಹೋಗ್ಬೋದು ರೆಸಾರ್ಟ್ಗೆ ಅಂತ. ಸೊ ಏನೇನೋ ಅಡ್ವೆಂಚರ್ ಮಾಡ್ತಾ ಇದ್ದೀವಿ. ವಿಲ್ ಕ್ಯಾಚ್ ಯು ಲೇಟರ್. ಟ್ರೈನ್ ಕೆಳಗಡೆಯಿಂದ ತೋರ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಆಫ್ ಅಡ್ವೆಂಚರ್ ಟ್ರಿಪ್. ಆಲ್ಮೋಸ್ಟ್ ನಿಯರ್ ಬೈ ಟು ರೆಸಾರ್ಟ್ ಇದ್ದೀವಿ. ಅಂದರೆ ರೆಸಾರ್ಟ್ವರೆಗೂ ನಡ್ಕೊಂಡು ಹೋಗಲ್ಲ ನಾವು. ಟ್ರೆಕ್ ಸ್ಟಾರ್ಟ್ ಮಾಡಿದ್ವಲ್ಲ ಸ್ಟಾರ್ಟಿಂಗ್ ಪಾಯಿಂಟ್, ಅದೇ ಪಾಯಿಂಟಿಗೆ ಹೋಗ್ತೀವಿ. ಅಲ್ಲಿಂದನೂ ನಮ್ಮನ್ನ ಜೀಪಲ್ಲಿ ಪಿಕ್ ಮಾಡಿಕೊಂಡು ಮತ್ತೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಆ್ಯಕ್ಚುಲಿ ನಮ್ಮ ಬಟ್ಟೆ ಕೈ ಕಾಲು ಎಲ್ಲನೂ ಮಣ್ಣು ಫುಲ್ಲು, ಅದನ್ನು ವಾಶ್ ಮಾಡ್ಕೊಳಕ್ಕಂತ ಇಲ್ಲಿ ಕೂತ್ಕೊಂಡು ಈಗ ಹೇಳಿ ಎಕ್ಸ್ಪೀರಿಯನ್ಸ್. ಸೂಪರ್ ಆಸಮ್ ಅಡ್ವೆಂಚರಸ್ ಅನದರ್ ಲೆವೆಲ್ ನೆಕ್ಸ್ಟ್ ಲೆವೆಲ್. ಇಲ್ಲಿ ನಿತ್ಯ ಫುಲ್ ಅನ್ಎಕ್ಸ್ಪೆಕ್ಟೆಡ್. ನಿತ್ಯ ಹೆಂಗೆಲ್ಲ ಅಡ್ವೆಂಚರ್ ಮಾಡಿದ್ದೆ ಇವತ್ತು ಫಸ್ಟ್ ಟೈಮ್ ಇನ್ ಲೈಫ್. ಅಲ್ಲ ನಿತ್ಯ ನಮ್ಮನ್ನು ಮನೆಯಲ್ಲ ನೆಕ್ಸ್ಟ್ ಟ್ರಿಪ್ ಅಂತ ಟ್ರೆಕ್ಕಿಂಗ್ ಅಂದ್ರೆ ಎರಡು ಒಂದು ಟ್ರಿಪ್ಪಿಂಗ್ ಅಂದ್ರೆ ಟ್ರಿಪ್ ಅಂದ್ರೆ ಉಡುಪಿ ಗಾರ್ಡನ್ ಟೆಂಪಲ್ಗೆ ಹೋಗ್ಬಿಟ್ಟು ಉಡುಪಿ ಗಾರ್ಡನ್ ಅಂತ ಊಟ ಮಾಡ್ಕೊಂಡು ರೆಸಾರ್ಟಿಗೆ ರಿಟರ್ನ್ ಬಂದಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಡ್ಯಾನ್ಸ್ ಆಡಿದ್ವಿ. ಟಯರ್ಡ್ ಆಗಿದ್ದರೂ ಕೂಡ ಡ್ಯಾನ್ಸ್ ಆಡಿದ್ವಿ ನಾವು. ಆಮೇಲೆ ಡಿನ್ನರ್ ರೆಡಿಯಾಗಿತ್ತು. ಎಲ್ಲ ಊಟ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ ಬಂದಿದ್ದೀವಿ ಫಾರ್ ರಿಟರ್ನ್ ಟ್ರೈನ್. ನಾಳೆ ಮಧ್ಯಾಹ್ನ 2 ಗಂಟೆಗೆ ಯಶವಂತಪುರ ರೀಚ್ ಆಗ್ತೀವಿ. ಈಗ ಟೈಮ್ 12:05 AM. 12:05 AM ರೈಲ್ವೆ ಸ್ಟೇಷನಲ್ಲಿ ಇದ್ವಿ. 12:30 ನಮ್ಮ ಟ್ರೈನು. ಬಂದಿದ ತಕ್ಷಣ ಫುಲ್ಲು ನಾಳೆ ಮಧ್ಯಾಹ್ನ ರೀಚ್ ಆಗ್ತೀವಿ. ನಮ್ಮ ರಿಟರ್ನ್ ಟ್ರೈನ್ ಬಂತು, ಹೋಗ್ತಾ ಇದ್ದೀವಿ. ಬ್ಯಾಕ್ ಟು ಯಶವಂತಪುರ ಸ್ಟೇಷನ್. ಈಗ ಇಲ್ಲಿ ಒಂದು ಫೋಟೋ ತೊಗೊಳಕ್ಕೆಲ್ಲ ನಿಂತ್ಕೊತಾ ಇದ್ದೀವಿ. ವಿ ಆರ್ ಬ್ಯಾಕ್ ಟು ದ ಸೇಮ್ ಪ್ಲಾಟ್ಫಾರ್ಮ್ ನಾವು. ಇಲ್ಲಿಗೆ ವಾಪಸ್ ಬಂದಿದ್ದೀವಿ. ಆದರೆ ನಾವು ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗ್ತಾ ಇಲ್ಲ, ಯಾಕಂದರೆ ಇವತ್ತು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಹೌದು, ಯಾಕಂದರೆ ಟ್ರಿಪ್ಗೆ ಇನ್ನೊಬ್ರು ರೂಪ ನಮ್ಮ ಫ್ರೆಂಡು ಮಿಸ್ ಆಗಿದ್ದಾರಲ್ಲ, ಅವಳು ಮೀಟ್ ಮಾಡಿಕೊಂಡು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ರೈಲ್ವೆ ಸ್ಟೇಷನ್ ಹತ್ರದಿಂದ ರೂಪನ ಮೀಟ್ ಮಾಡಿ ಅಲ್ಲಿಂದ ತಡ್ಕಬೋಲ್ ಹೋಗಿ ಅಲ್ಲಿ ಲಂಚ್ ಮಾಡಿಕೊಂಡು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಎಲ್ಲರೂ ಕೇಕ್ ಕಟಿಂಗ್ ಕೂಡ ಮಾಡಿದ್ವಿ. ಟ್ರೆಕ್ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. Finish the trip, back to home. There is another surprise waiting for me. ಏನು ಗೊತ್ತಾ? See the status of my kitchen. ಕಿಚನ್ ನೋಡಿ ಹೆಂಗಿದೆ ಅಂತ. ನಾನು ಇಲ್ದಿರ ಇವ್ರ ಕೈಲಿ ಬಿಟ್ಟೋದ್ರೆ ಇದನ್ನು ಕ್ಲೀನ್ ಮಾಡೋಕ್ಕೆ ನನಗೊಂದು ಹಾಫ್ ಡೇ ಬೇಕು. ಹಾಲು ಉಗ್ಸಿರೋ ಸ್ಟವ್ವು, ನನ್ನ ಕಿಚನ್ ನಾನು ಕ್ಲೀನ್ ಮಾಡೋಕ್ಕೆ ನನ್ನ ಎನರ್ಜಿ ಎಲ್ಲ ಹೋಗ್ಬಿಡುತ್ತೆ. ಮಿಕ್ಕಿರೋ ಸ್ವಲ್ಪ ಎನರ್ಜಿ ಇದಕ್ಕೆ ಹೋಗ್ಬಿಡುತ್ತೆ. ಈಗ ಐ ಕಾಂಟ್ ಟೇಕ್ ರೆಸ್ಟ್. ನಮ್ಮ ಕೆಲವೊಂದು ಪಿಕ್ಸು ಇದು ಮೇಲ್ಗಡೆ ಹೋದ್ಮೇಲೆ ತೊಗೊಂಡಿರೋದು. ಇದು ಕಂಪ್ಲೀಟ್ ಟ್ರೆಕ್ ಗ್ಯಾಂಗ್. ಇದು ಕಾಲೆಲ್ಲ ಇದೆಲ್ಲ ಫುಲ್ ರೆಡ್ ಆಗಿಬಿಟ್ಟು ಫುಲ್ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ. ಕಾಲು ಎತ್ತಿಡೋಕ್ಕಾಗ್ತಾಯಿಲ್ಲ, ಅಷ್ಟು ಪೇಯ್ನ್ ಇದೆ. ಫೇಸ್ ಆಲ್ಸೋ ಫುಲ್ ಸ್ವೆಲ್ಲಿಂಗ್ ಇದೆ, ಕಣ್ಣೆಲ್ಲ ಫುಲ್ ಸ್ವೆಲ್ಲಿಂಗ್ ಇದೆ. ನೀವು ಕೆಲವರು ಅನ್ಕೊಬೋದು ಇದೆಲ್ಲ ಯಾಕೆ ಬೇಕು, ಹೋಗೋದು ಯಾಕೆ, ಹೀಗೆಲ್ಲ ಪೇಯ್ನ್ ತೊಗೊಳೋದು ಯಾಕೆ ಅಂತ. ಬಟ್ ಈ ಪೇಯ್ನು ಜಸ್ಟ್ 2-3 ಡೇಸ್ ಅಷ್ಟೇ. ಬಟ್ ಈ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ದಿಸ್ ಇಸ್ ಫಾರ್ ಲೈಫ್ ಟೈಮ್. ಯಾವಾಗಲೂ ಲೈಫ್ ತುಂಬ ಈಸಿಯಾಗಿರ್ಬೇಕಂತ ಅಂದ್ಕೊಬಾರ್ದು. ಈ ಥರ ಅಡ್ವೆಂಚರ್ಸ್ ಇದೆಲ್ಲ ಈ ಏಜಲ್ಲಿ ನಮಗೆ ಮಾಡೋಕ್ಕಾಗೋ ಏಜಲ್ಲಿ ಇದೆಲ್ಲ ಮಾಡಬೇಕು.
ಈ ಥರ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ನನಗೆ ಪರ್ಸ್ನಲಿ ತುಂಬ ಇಷ್ಟ. ನಾನು ಐ ವಿಲ್ ಎಂಜಾಯ್ ದಿಸ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸಸ್. ಯಾವಾಗಾದರೂ ಅಷ್ಟೇ ನಮಗೆ ಏಜ್ ಆದಾಗ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಐ ಫೀಲ್ ಸೋ ಗುಡ್ ದಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆಲ್ ದಿಸ್ ಅಂತ. ಆ್ಯಕ್ಚುಲಿ ಇನ್ನೂ ತುಂಬ ಡಿಫಿಕಲ್ಟ್ ಟ್ರೆಕ್ ಎಲ್ಲ ಮಾಡೋರಿದ್ದಾರೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೆಲ್ಲ ಏನೂ ಅಲ್ಲ. ಬಟ್ ನಮಗೆ ಇದೇ ಡಿಫಿಕಲ್ಟ್ ಅನಿಸುತ್ತೆ. ಬಟ್ ರಿಯಲಿ ಇಟ್ ವಾಸ್ ಸೋ ಆಸಮ್ ಎಕ್ಸ್ಪೀರಿಯನ್ಸ್. ಬೇರೆ ಯಾರಾದರೂ ದೂದ್ಸಾಗರ್ ಟ್ರೆಕ್ ಮಾಡಿದ್ರೆ ನೆಕ್ಸ್ಟು ಅವರಿಗೆ ನಮ್ಮ ಥರ ಎಕ್ಸ್ಪೀರಿಯನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ ನಾವು ಅಫಿಷಿಯಲ್ ಟ್ರೆಕ್ ಅಂತ ಹೋಗಿ ಅಫಿಷಿಯಲ್ ಟ್ರೆಕ್ ಕ್ಯಾನ್ಸಲ್ ಆಗಿ ಅನ್ಅಫಿಷಿಯಲ್ ಟ್ರೆಕ್ ಮಾಡಿದ್ದು. ಅದರಲ್ಲಿ ಸ್ವಲ್ಪ ಏನೇನೋ ಟ್ವಿಸ್ಟ್ಗಳಾಯಿತು ಲಾಸ್ಟಲ್ಲಿ, ಏನೇನೋ ಮಾಡಿ ಸರ್ಕಸ್ ಮಾಡಿ ಬಂದಿದ್ದೀವಿ ನಾವು. ಎವ್ರಿ ಒನ್ ಶುಡ್ ಗೆಟ್ ಸಚ್ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಇನ್ ದರ್ ಲೈಫ್. ದೂದ್ಸಾಗರ್ ಟ್ರೆಕ್ ಯಾರಿಗಾದರೂ ಮಾಡಬೇಕು ಅಂತ ಇದ್ದರೆ ಈ ಟ್ರೆಕ್ಕು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಅಫಿಷಿಯಲ್ ಟ್ರೆಕ್ ಓಪನ್ ಆಗುತ್ತೆ. ನೀವು ಮಾಡ್ಬೋದು. ಕಾಂಟ್ಯಾಕ್ಟ್ಸ್ ಬೇಕಂದರೆ ಕೇಳಿ, ಶೇರ್ ಮಾಡ್ತೀನಿ. ಎಂಜಾಯ್. ಡೋಂಟ್ ಥಿಂಕ್ ನನ್ನ ಕೈಯಲ್ಲಿ ಆಗಲ್ಲ ಅಂತ. ಯು ಕ್ಯಾನ್ ಡೂ ಇಟ್. ಗೋ ಅಹೆಡ್. ಓಕೆ.